ದಾವಣಗೆರೆ ದಂಗಲ್ನಲ್ಲಿ ಈಗಾಗಲೇ ಇಬ್ಬರ ತಲೆದಂಡ ಆಗಿದೆ. ಅದೇ ರೀತಿಯಾಗಿ ಜಮೀರ್ ಅಹಮದ್ ಖಾನ್ ಅವ್ರಿಗೂ ಕೂಡ ಆಗಬೇಕು ಅನ್ನುವಂತಹ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡೋ ಮೂಲಕವಾಗಿ ಶಾಸಕ ಬಾಲಕೃಷ್ಣ, ಪಕ್ಷಕ್ಕಿಂತ ಯಾರೂ ದೊಡ್ಡವರಲ್ಲ, ಪಕ್ಷದ ವಿರುದ್ಧ ಯಾರೇ ನಡೆದುಕೊಂಡ್ರೂ ಕೂಡ ಅದು ತಪ್ಪಾಗುತ್ತೆ. ಸಿಎಂ ಆಗಲಿ ಡಿಸಿಎಂ ಆಗಲಿ ಅದು ಜಮೀರೇ ಆಗಲಿ, ಯಾರೇ ಪಕ್ಷದ ವಿರುದ್ಧ ಇದ್ರೂ ಕೂಡ ಅವರ ವಿರುದ್ಧ ಕ್ರಮವನ್ನ ಜರುಗಿಸಬೇಕಾಗತ್ತೆ ಪಕ್ಷ. ಇದು ನನ್ನ ಒತ್ತಾಯವೂ ಕೂಡ ಹೌದು, ಅದು ಯಾರೇ ಆಗಿರಲಿ ಅನ್ನುವಂತಹ ವಿಚಾರವನ್ನ ಕೋಟ್ ಮಾಡ್ತಾ ಜಮೀರ್ ಹೆಸರನ್ನು ಕೂಡ ಪ್ರಸ್ತಾಪಿಸಿದ್ದಾರೆ ಬಾಲಕೃಷ್ಣ. ಈಗ ಯಾತಕ್ಕೋಸ್ಕರ ಕ್ರಮ ಆಗಬೇಕು ಏನು ವಿಚಾರ ಏನು ನನಗೆ ಗೊತ್ತಿಲ್ಲ, ಸಂಪೂರ್ಣವಾದಂಥ ವಿಚಾರ ನನಗೆ ಗೊತ್ತಿಲ್ಲ. ನಾನು ಒಂದಂತೂ ಹೇಳಲಿಕ್ಕೆ ಸತ್ಯ, ಪಕ್ಷಕ್ಕಿಂತ ದೊಡ್ಡವರು ಯಾರೂ ಇಲ್ಲ. ಪಕ್ಷದ ವಿರುದ್ಧವಾಗಿ ನಡ್ತಕ್ಕಂಥವ್ರು ಎಲ್ರಿಗೂ, ಅದು ಸಿದ್ದರಾಮಯ್ಯನವ್ರು ಇರ್ಬೋದು, ಅದು ಡಿ ಕೆ ಶಿವಕುಮಾರ್ ಇರ್ಬೋದು, ಅದು ಜಮೀರ್ ಇರ್ಬೋದು, ಅದು ಬಾಲಕೃಷ್ಣ ಇರ್ಬೋದು, ಯಾರೇ ಪಕ್ಷದ ವಿರುದ್ಧ ಪಕ್ಷದ ಬೆಳವಣಿಗೆಗೆ ಅಡಚಣೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ ಎಲ್ಲರ ಮೇಲೂ ಕ್ರಮ ತಗೊಂತದೆ ಹೈಕಮಾಂಡ್. ಇಲ್ಲ, ನಾವು ಅವರು ಅಲ್ಪಸಂಖ್ಯಾತರಿರೋ ಕಡೆ ನಾವು ಪ್ರಚಾರ ಮಾಡಲಿಲ್ಲ. ನಮಗೆ ಹಾಕಿರ್ತಕ್ಕಂಥ ಜಾಗನೇ ಬೇರೆ ಇತ್ತು. ನಮ್ಗೆ 5 ಬೂತ್ ಬೇರೆ ಪಂಚಾಯತಿ ಜವಾಬ್ದಾರಿ ಕೊಟ್ಟಿದ್ರು, ಶಿರ್ಮಗೊಂಡನಹಳ್ಳಿ ಪಂಚಾಯತಿ ಅಂತೇಳಿ ಜವಾಬ್ದಾರಿ ಕೊಟ್ಟಿದ್ರು. ನಾವು ಅಲ್ಲಿ ಪ್ರಚಾರ ಮಾಡಿದ್ವಿ. ಇಲ್ಲಿ ಗೊಂದಲ ಆಗಿರೋದೇ ಅಲ್ಪಸಂಖ್ಯಾತರದಲ್ವಾ, ಅದಕ್ಕೆ ಅಲ್ಪಸಂಖ್ಯಾತರ ಟಾರ್ಗೆಟ್ ಅಲ್ಲ, ಸಮಸ್ಯೆ ಬಂದಿದೆ, ಅದಕ್ಕೆ ಪರಿಹಾರ ಹುಡುಕ್ಬೇಕಷ್ಟೇ. ತನ್ವೀರ್ ಸೇಠ್ ಹೇಳಿದರೆ ಅಲ್ಪಸಂಖ್ಯಾತರನ್ನು ಒಡೆಯ ಅಂತ ಸಂಶಯ ಮೂಡ್ತಾ ಇದೆ. ತನ್ವೀರ್ ಸೇಠ್ ಅವರ ಅಭಿಪ್ರಾಯ ಇರ್ಬೋದು, ಅವ್ರನ್ನ ಕೇಳ್ಬೇಕು ನೀವು. ಅವ್ರು ಹೇಳಿರೋದು ನನ್ನೇ ಕೇಳ್ತಾರೆ. ಪಕ್ಷದಲ್ಲಿ ಜಮೀರ್ ಅಹಮದ್ ಅವರು ನಾಯಕತ್ವ ಹೆಚ್ಚಾಗ್ತಾ ಇದೆ, ಬೇರೆ ನಾಯಕರನ್ನ ಬೆಳೆಯಕ್ಕೆ ಬಿಡ್ತಾ ಇಲ್ಲ, ಬೇರೆ ನಾಯಕರನ್ನ ಬುಲ್ಡೋಸ್ ಮಾಡ್ತಾ ಇದ್ದಾರೆ.